ಏನ್ ಹಾಕಿರ್ತಾರೆ, ಏನ್ ದಡ್ರಲ್ಲ ಭವ್ಯಗೌಡ ಅವರು, ಅನ್ಎಜುಕೇಟೆಡ್ ಅಲ್ಲ ಅವರು. ಕೆಲವೊಂದಿಷ್ಟು ರಾಯರ್ಗಳನ್ನೆಲ್ಲ ಸಂಪರ್ಕ ಮಾಡ್ಕೊಂಡು ಏನ್ ಸರಿ ಇದೆ, ಏನ್ ತಪ್ಪಿದೆ, ಏನ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನಾನು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಕ್ ಬಂದಿದ್ದೀನಿ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು ಅಂತ ನಾನು ಭಾವಿಸ್ತೀನಿ. ಟೈಟಲ್ ಹೋಗು ತಮ್ಲನ್ನು ನೋಡಿ. ಯೋಚನೆ ಮಾಡಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಪ್ರೊಡ್ಯೂಸರ್ ಆಗ್ಲಿ, ಚಾನಲ್ ಆಗ್ಲಿ, ಒಂದು ಸೀರಿಯಲ್ಗೋಸ್ಕರ. ಬಟ್ ಲೀಗಲ್ ಇಶ್ಯೂನಿಂದ ಆ ಸೀರಿಯಲ್ ನಿಂತೋಗುತ್ತೆ ಅಂದ್ರೆ ಅದು ಒಂದು ಹೀರೋಯಿನ್ ಕಾರಣದಿಂದ. ಅಂದ್ರೆ ಇದು ತುಂಬಾ ಗಂಭೀರವಾಗಿರುವಂತ ವಿಚಾರವೇ. ಸಮಾಜಕ್ಕೆ ಬದನೆಕಾಯಿ ಇದರಿಂದ ಏನೋ ಆಗ್ಬೇಕಾಗಿಲ್ಲ, ಬಟ್ ಒಂದು ಮಾರಲ್ ಸ್ಟೋರಿ ಅನ್ನೋದನ್ನ ತಿಳ್ಕೊಬಹುದು ಈ ಒಂದು ಕಥೆಯನ್ನ ನೋಡಿ. ಭವ್ಯಗೌಡ ಅವರು ಮಾಡಿದಂತ ಎಡವಟ್ಟಾದ್ರೂ ಏನು, ಆ ರೀತಿ ಎಡವಟ್ ಮಾಡ್ಕೊಂಡಿದ್ರೆ ಜೀವವಾಹಿನಿ ರೀಪ್ಲೇಸ್ ಮಾಡಬಹುದಿತ್ತಲ್ಲ. ಇವ್ರು ಬಿಟ್ಟು ಬೇರೆ ನಟರು ನಟಿಯರು ಯಾರು ಇರ್ಲಿಲ್ವಾ? ಇದ್ದೇ ಇರ್ತಿದ್ರಲ್ಲ. ಆ ನಂತರ ಈ ಸೀರಿಯಲ್ ಯಾವಾಗ ರೀಲಾಂಚ್ ಆಗ್ಬೋದು? ಹಾಗಾದ್ರೆ ಈ ಧಾರಾವಾಹಿ ಇದ್ದಂತ ಅಡೆತಡೆಗಳಾದ್ರೂ ಏನು? ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಒಂದು ಡಿಸ್ಕಷನ್ ಮಾಡೋಣ. ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಬನ್ನಿ ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡ್ತೀನಿ. ಜೂನ್ 16ನೇ ತಾರೀಕು ಈ ಸೀರಿಯಲ್ ಲಾಂಚ್ ಆಗ್ಬೇಕಿತ್ತು, ಬಟ್ ಕೆಲವೊಂದಿಷ್ಟು ಅಡೆತಡೆಗಳಿಂದ ಜಿ ಕನ್ನಡ ಪೋಸ್ಟ್ ಮಾಡ್ಕೊಳ್ಳುತ್ತೆ ಈ ಸೀರಿಯಲ್ ಲಾಂಚ್ ಆಗ್ತಿಲ್ಲ 16ನೇ ತಾರೀಕು, ಕೆಲವೊಂದಿಷ್ಟು ಲೀಗಲ್ ಇಶ್ಯೂನಿಂದ ಅಂತ. ಏನಾಗಾದ್ರೆ ಲೀಗಲ್ ಇಶ್ಯೂ ಅಂತ ನೀನು ನನ್ನ ಕೇಳೋದಾದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಭವ್ಯಗೌಡ ಅವರು ಇನ್ನೊಂದು ಚಾನಲ್ ಅಲ್ಲಿ ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೊಂಡಿದ್ರು. ಯಾವ ರಿಯಾಲಿಟಿ ಶೋ ಅಂತ ನೀವೇ ಕಮೆಂಟ್ ಮಾಡಿ. ಕೆಲವೊಂದಿಷ್ಟು ಲೀಗಲ್ ಇಶ್ಯೂಸ್ ಇರೋದ್ರಿಂದ ನಾನು ಏನು ಮಾತಾಡಕ್ ಹೋಗೋದಿಲ್ಲ, ಹೆಸರುಗಳನ್ನ ತಗೊಳಕ್ ಹೋಗೋದಿಲ್ಲ. ಏನು ಮಾತಾಡಕ್ ಹೋಗೋದಿಲ್ಲ ಅಂದ್ರೆ ತಪ್ಪಾಗುತ್ತೆ, ಹೆಸರುಗಳನ್ನ ತಗೊಳಕ್ ಹೋಗೋದಿಲ್ಲ. ಒಂದು ಖಾಸಗಿ ವಾಹಿನಿಯ ಬಿಗ್ ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೊಂಡಿದ್ರು. ಅಲ್ಲಿನ ಅಗ್ರಿಮೆಂಟ್ ಪ್ರಕಾರ ಏನ್ ರೂಲ್ಸ್ ಅಂದ್ರೆ, ಆ ಚಾನಲ್ ನಲ್ಲಿ ಯಾವ್ದಾದ್ರು ಶೋಗೆ ಅವರು ಹೋಗಬಹುದು, ಬರಬಹುದು, ಆ ಚಾನಲ್ ನಲ್ಲಿ ನಟಿಸಬಹುದು, ಆ ಶೋಗೆ ಪಾಲ್ಗೊಳ್ಳಬಹುದು. ಆದರೆ ಆ ಅಗ್ರಿಮೆಂಟ್ ಮುಗಿಯೋವರೆಗೂ ಬೇರೆ ಯಾವುದೇ ವಾಹಿನಿಯ ಜೊತೆ ಅವರು ಕೈ ಜೋಡಿಸುವಂತಿಲ್ಲ. ಅಗ್ರಿಮೆಂಟ್ ಮುಗಿದ ನಂತರ ಅವ್ರು ಏನಾದ್ರು ಮಾಡ್ಕೊಬಹುದು, ಬಟ್ ಅಗ್ರಿಮೆಂಟ್ ಮುಗಿಯೋದಕ್ಕಿಂತ ಇಂಚೆ ಬೇರೆ ಸೀರಿಯಲ್ಗಳಲ್ಲಿ ನಟಿಸುವಂತಿಲ್ಲ, ಬೇರೆ ಚಾನಲ್ನ ಸೀರಿಯಲ್ಗಳಲ್ಲಿ ನಟಿಸುವಂತಿಲ್ಲ, ಬೇರೆ ಚಾನಲ್ ಅಲ್ಲಿ ಕಾಣಿಸ್ಕೊಳ್ಳುವಂತಿಲ್ಲ. ಈ ರೀತಿ ಅಗ್ರಿಮೆಂಟ್ ಆಗಿರುತ್ತೆ. ಬಟ್ ಅದನ್ನ ಮುರಿದು ಇವ್ರೇನ್ ಮಾಡ್ಕೊಂಡಿದ್ದಾರೆ, ಭವ್ಯಗೌಡ ಅವರು ಶೂಟ್ ಎಲ್ಲ ಪಾಲ್ಗೊಂಡಿದ್ದಾರೆ. ಅದೆಲ್ಲ ಆದ ನಂತರ ಕಾಣಿಸ್ಕೊಂಡಿದ್ದಾರೆ ಬೇರೆ ಒಂದು ವಾಹಿನಿಯಲ್ಲಿ. ಅದೆಲ್ಲ ಆದ ನಂತರ ಭವ್ಯಗೌಡ ಅವ್ರನ್ನ ಕೇಳಿದ್ಕೆ ಒಂದು ಖಾಸಗಿ ವಾಹಿನಿ ಯಾರಲ್ಲಿ ಈ ಹಿಂದೆ ಚಾನ್ಸ್ ಕೊಟ್ಟಿತ್ತಲ್ಲ, ದೊಡ್ಡ ರಿಯಾಲಿಟಿ ಶೋನೇ ಆಗ್ಲಿ ಅಥವಾ ದೊಡ್ಡ ಆ ಚಾನಲ್ ಆಗಿರ್ಲಿ, ಭವ್ಯಗೌಡ ಅವ್ರನ್ನ ಕೇಳಿದೆ, ಯಾಕೆ ಈ ರೀತಿ ಮಾಡಿದೀರಾ, ಏನಕ್ಕೋಸ್ಕರ ಅಂತ ಕೇಳಿದ್ಕೆ, ನೀವು ಇದನ್ನ ಲೀಗಲ್ ಆಗಿ ನೋಡ್ಕೊಳ್ಳಿ, ಕೋರ್ಟ್ ಹಾಕೊಳ್ಳಿ ಅಂತ ಏನೋ ಒಂದಿಷ್ಟು ಗತ್ತಲ್ಲಿ ಭವ್ಯಗೌಡ ಅವರು ಮಾತಾಡಿದ್ದಾರೆ ಅನ್ನೋ ಆರೋಪ. ಇದು ನಿಜ ಅಂತ ಹೇಳ್ತಾರೆ ನಾನು. ಆ ರೀತಿ ಆರೋಪ ಭವ್ಯಗೌಡ ಅವ್ರ ಮೇಲೆ ಕೆಲವೊಂದಿಷ್ಟು ಜನ ಆಗ್ತಾ ಇದಾರೆ. ಹೌದಲ್ವಾ? ಈ ರೀತಿ ಏನ ಲೀಗಲ್ ಆಗಿ ಫೇಸ್ ಮಾಡ್ತೀವಿ. ಆ ಒಂದು ವಾಹಿನಿ ಏನ್ ಮಾಡಿದೆ ಅಂದ್ರೆ ಹೋಗಿ ಕೇಸ್ ಹಾಕ್ಬಿಟ್ಟಿದೆ. ಈ ರೀತಿ ಅಗ್ರಿಮೆಂಟ್ ಆಗಿದ್ರು ಸಹಿತ ಇವರು ಬೇರೆ ಸೀರಿಯಲ್ ನಲ್ಲಿ ಅಥವಾ ಬೇರೆ ಚಾನಲ್ ನ ಶೋ ನಲ್ಲಿ ನಟಿಸ್ತಾ ಇದಾರೆ ನೋಡಿ ಸರ್ ಅಂತ ಒಂದು ಕೇಸ್ ಹಾಕಿ ಅವ್ರ ಜಡ್ಜ್ ಮುಂದೆ ತಂದಿದ್ದಾರೆ. ಅದೆಲ್ಲ ಆದ ನಂತರ ಏನ್ ಸರಿ ಏನ್ ತಪ್ಪುಗಳನ್ನ ಆಲಿಸಿ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ. ಅದಕ್ಕೋಸ್ಕರ ಕರ್ನಾ ಸೀರಿಯಲ್ ಲಾಂಚ್ ಆಗಿಲ್ಲ. ಆ ಮುಂದಿನ ಡೆವಲಪ್ಮೆಂಟ್ಸ್ ಏನಾಗ್ಬೋದು ಅಂತ ನೀವು ನನ್ನ ಕೇಳೋದಾದ್ರೆ ಇಷ್ಟೇ. ಅಗ್ರಿಮೆಂಟ್ ಮುಗಿದ ನಂತರ ಸೀರಿಯಲ್ ಬರುವಂತ ಬಹುತೇಕ ಚಾನ್ಸ್ ಇದೆ. ಅಕಸ್ಮಾತ್ ಏನಾದ್ರು ಈ ಯಾರು ಕೇಸ್ ಹಾಕಿದೆಯಾ ಆ ವಾಹಿನಿಯ ಬಿಸ್ನೆಸ್ ಹೆಡ್ ಆಗ್ಲಿ, ಈ ಕೇಸ್ ಹಾಕಿಸ್ಕೊಂಡಿದ್ದಾರೆ ಆ ಬಿಸ್ನೆಸ್ ಹೆಡ್ ಆಗ್ಲಿ, ಒಟ್ಟಿಗೆ ಕುತ್ಕೊಂಡು ಮಾತಾಡ್ಕೊಂಡು ರಾಜ್ಯ ಆದ್ರೂ ಸಹಿತ ಶೋ ಬರುವಂತ ಅತಿ ಹೆಚ್ಚು ಸಾಧ್ಯತೆ ಇದೆ. ಒಂದ್ ವರ್ಷ ಅಗ್ರಿಮೆಂಟ್ ಆಗಿರುತ್ತೆ ಅನ್ನೋ ಮಾಹಿತಿ ನಮಗ್ ಬರ್ತಾ ಇರುವಂತ ಇಂಟರ್ನಲ್ಸ್ ಮಾಹಿತಿ, ಅದು ಪಕ್ಕಾ ಮಾಹಿತಿ ಅಂತ ಹೇಳಕ್ ಆಗೋದಿಲ್ಲ. ಅದು ಅಗ್ರಿಮೆಂಟ್ ಮುಗಿದ ನಂತರ, ಒಂದ್ ವರ್ಷದ ಅಗ್ರಿಮೆಂಟ್ ಮುಗಿದ ನಂತರ ಬರುವಂತ ಬಹುತೇಕ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ವೈಯಕ್ತಿಕ ಅಭಿಪ್ರಾಯ ಏನ್ ಹೇಳ್ಬೇಕು ಅಂದ್ರೆ, ಲೀಗಲಿ ಆ ಚಾನಲ್ ಹೋಗಿರೋತಕ್ಕದ್ದು ಕರೆಕ್ಟ್ ಆಗಿದೆ. ಅವ್ರ ಅಗ್ರಿಮೆಂಟಿಗೆ ಸೈನ್ ಹಾಕಿರ್ತಾರೆ, ಏನ್ ದಡ್ರಲ್ಲ ಭವ್ಯಗೌಡ ಅವರು, ಅನ್ಎಜುಕೇಟೆಡ್ ಅಲ್ಲ ಅವರು. ಕೆಲವೊಂದಿಷ್ಟು ರಾಯರ್ಗಳನ್ನೆಲ್ಲ ಸಂಪರ್ಕ ಮಾಡ್ಕೊಂಡು ಏನ್ ಸರಿ ಇದೆ, ಏನ್ ತಪ್ಪಿದೆ, ಏನ್ ಮಾಡೋರು ಏನಾಯ್ತದೆ ಅಂತ ಎಲ್ಲ ಮಾಡ್ಕೊಂಡೆ ಅವರು ಅಗ್ರಿಮೆಂಟ್ಗೆ ಸೈನ್ ಹಾಕಿರೋದು. ಸುಮ್ ಏನ್ ಸೈನ್ ಹಾಕಿರೋದಿಲ್ಲ. ಅದೆಲ್ಲ ಆದ ನಂತರ ಚಾನಲ್ ಎಥಿಕ್ಸ್ ಅಂತ ಹೋದ್ರೆ, ಮಾರಾಲಿಟಿ ಎಥಿಕ್ಸ್ ಅನ್ನೋ ವಿಚಾರಕ್ಕೆ ಹೋದ್ರೆ, ಈ ಕಡೆ ಚಾನಲ್ ಮಾಡಿರೋತಕ್ಕದ್ದು ತಪ್ಪು. ಆಪೋಸಿಟ್ ಚಾನಲ್ ಯಾರು ಕೇಸ್ ಹಾಕಿರುವಂತ ಚಾನಲ್ ತಪ್ಪು. ಬಟ್ ಲೀಗಲಿ ಹೋದ್ರೆ ಕೇಸ್ ಹಾಕಿರುವಂತ ಚಾನಲ್ ಸರಿಯಾಗಿದೆ. ಈ ಸೀರಿಯಲ್ ಯಾವಾಗ ಬರುತ್ತೆ ಅಂದ್ರೆ, ನನ್ನ ಪ್ರಕಾರ, ನಮಗೆ ತಿಳಿದಂತ ಮಾಹಿತಿ ಪ್ರಕಾರ ಅಗ್ರಿಮೆಂಟ್ ಮುಗಿದ ನಂತರ ಈ ಸೀರಿಯಲ್ ಬರುವಂತ ಬಹುತೇಕ ಸಾಧ್ಯತೆ ಇದೆ. ಅಕಸ್ಮಾತ್ ನಲ್ಲಿ ಕೋರ್ಟ್ ನಲ್ಲಿ ಏನಾದ್ರು ಫೇಸ್ ಮಾಡ್ಕೊಂಡು ಏನಾದ್ರು ಬೇರೆ ಮತ್ತೊಂದು ಅಂತ ಆದ್ರೆ ಇನ್ನು ಬೇಗ ಬರುವಂತ ಸಾಧ್ಯತೆ ಇದೆ. ಖಚಿತವಾದಂತ ಡೇಟ್ ಅಂತೂ ಹೇಳಕ್ ಆಗೋದಿಲ್ಲ. ಅನಾಲಿಸಿಸ್ ಪ್ರಕಾರ ಹೇಳ್ಬೇಕಂದ್ರೆ ಅಕ್ಟೋಬರ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡೋದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ಭಯವಿಲ್ಲದ ಧ್ವನಿ, ನಿಮ್ಮ ಧ್ವನಿ.